ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಕದನ ವಿರಾಮ ಒಪ್ಪಂದವನ್ನ ದೃಢಪಡಿಸಲಾಗಿದೆ. ಟ್ರಂಪ್ ಕದನ ವಿರಾಮವನ್ನ ಘೋಷಿಸಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ತಡೆ ಹಿಡಿದಿದ್ದೀನಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೀಗಂತ ಘೋಷಣೆ ಮಾಡಿದ್ದಾರೆ. ಪಾಕ್ ಪ್ರಧಾನಿ ಸೇನಾ ಮುಖ್ಯಸ್ಥರಿಂದ ಸಂಧಾನ ಕಾರ್ಯ ಆಗಿದೆ. ಪಾಕ್ ಮನವಿಯ ಮೇರೆಗೆ ಕದನ ವಿರಾಮವನ್ನ ಘೋಷಿಸಲಾಗಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಕೂಡಲೇ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು, ಎರಡೂ ದೇಶಗಳು ಯುದ್ಧವನ್ನ ನಿಲ್ಲಿಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಕದನ ವಿರಾಮಕ್ಕೆ ಇರಾನ್ 10 ಬೇಡಿಕೆಗಳನ್ನ ಇಟ್ಟಿದೆ, 10 ಕಂಡೀಷನ್ಸ್ ಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಇರಾನ್ ಬೇಡಿಕೆಗಳನ್ನ ಈಡೇರಿಸುವಂತಹವಾಗಿವೆ. ಹೀಗಾಗಿ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಸುದೀರ್ಘ ಯುದ್ಧಕ್ಕೆ ಕೊನೆಗೂ ಒಂದು ಅಲ್ಪ ವಿರಾಮ ಸಿಕ್ಕಂತಾಗಿದೆ. ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್. 2 ವಾರಗಳ ಕಾಲ ಕದನ ವಿರಾಮ ಇರುತ್ತೆ. ಒಪ್ಪಂದಗಳನ್ನ ಪೂರ್ಣ ಮಾಡೋಕೆ 2 ವಾರಗಳ ಅವಕಾಶ ಬೇಕು. ಹೀಗಾಗಿ 2 ವಾರಗಳ ಕಾಲ ಇರಾನ್ಗೆ ನಾವು ಕಾಲಾವಕಾಶ ಕೊಡ್ತಾ ಇದ್ದೀವಿ. ಈ ಒಪ್ಪಂದ ಇರಾನ್ನಲ್ಲಿ ಶಾಂತಿ ಸ್ಥಾಪನೆಗೆ ಸಹಕಾರಿ ಆಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಕೊನೆಗೂ ದೀರ್ಘಾವಧಿ ಸಮಸ್ಯೆಗೆ ಇತಿಶ್ರೀ ಹಾಡೋಕೆ ಬಯಸಿದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ತಮ್ಮ ಜಾಲತಾಣ ಟ್ರೂತ್ನಲ್ಲಿ ಟ್ರಂಪ್ ಹೀಗಂತ ಪೋಸ್ಟ್ ಮಾಡಿದ್ದಾರೆ. ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಹಾಗೂ ಫೀಲ್ಡ್ ಮಾರ್ಷಲ್ ಅಜೀಂ ಮುನೀರ್ ಅವರು ಸಂಧಾನದ ಮಧ್ಯಸ್ಥಿಕೆಯನ್ನ ವಹಿಸಿದ್ರು. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿವೆ. ಇರಾನ್ ಜೊತೆಗೆ ದೀರ್ಘಾವಧಿ ಉತ್ತಮ ಬಾಂಧವ್ಯಕ್ಕೆ ಇದು ಸಹಕಾರಿಯಾಗಲಿದೆ. ಅವರ ಬೇಡಿಕೆಗಳನ್ನ ಈಡೇರಿಸಬಹುದಾಗಿದೆ. ಹೀಗಾಗಿ ಈ ಒಪ್ಪಂದಗಳನ್ನ ಪೂರ್ಣಗೊಳಿಸೋಕೆ 2 ವಾರಗಳ ಕಾಲಾವಕಾಶ ಬೇಕಾಗಿದೆ. ಹೀಗಾಗಿ 2 ವಾರಗಳ ಕದನ ವಿರಾಮವನ್ನ ಘೋಷಿಸಲಾಗಿದೆ. ಇದಕ್ಕೆ ಇರಾನ್ ಕೂಡ ಒಪ್ಪಿಗೆ ಕೊಟ್ಟಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಟ್ರೂತ್ನಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಇನ್ನು ಕದನ ವಿರಾಮದ ಒಪ್ಪಂದವನ್ನ ಇರಾನ್ ಕೂಡ ದೃಢಪಡಿಸಿದೆ. ಅಮೆರಿಕ ನಮ್ಮ ಬೇಡಿಕೆಗಳಿಗೆ ಒಪ್ಪಿಗೆ ಕೊಟ್ಟಿದೆ. ನಾವು 10 ಬೇಡಿಕೆಗಳನ್ನ ಇಟ್ಟಿದ್ದೀವಿ. 10 ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿದೆ. 10 ಅಂಶ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ಹೀಗಾಗಿ ಕದನ ವಿರಾಮಕ್ಕೆ ನಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಇರಾನ್ ದೃಢಪಡಿಸಿದೆ. 39 ದಿನಗಳ ಸುದೀರ್ಘ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಕಾರ್ಯವನ್ನ ಮಾಡಿದೆ. 2 ವಾರಗಳ ಕಾಲ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲಾಗುತ್ತೆ. ಇರಾನ್ ಮೇಲೆ ದಾಳಿ ನಿಂತ್ರೆ ಕದನ ವಿರಾಮಕ್ಕೆ ನಮಗೂ ಒಪ್ಪಿಗೆ ಅಂತ ಇರಾನ್ ಅಧಿಕೃತವಾಗಿ ದೃಢಪಡಿಸಿದೆ. ನಮ್ಮ ಸೇನೆಯು ಯುದ್ಧದಿಂದ ಹಿಂದೆ ಸರಿಯುತ್ತೆ. ಇರಾನ್ ಮೇಲೆ ದಾಳಿಯನ್ನ ನಿಲ್ಲಿಸಬೇಕು. ಆಗ ನಮ್ಮ ಸೇನೆ ಕೂಡ ಯುದ್ಧವನ್ನ ನಿಲ್ಲಿಸ್ತೀವಿ, ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ, ಕದನ ವಿರಾಮವನ್ನ ಘೋಷಿಸಿದೀವಿ ಅಂತ. ಇನ್ನೊಂದು ಕಡೆ ಇರಾನ್ ವಿದೇಶಾಂಗ ಸಚಿವ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಮಗೂ ಕೂಡ ಕದನ ವಿರಾಮಕ್ಕೆ ಒಪ್ಪಿಗೆ ಇದೆ ಅಂತ ದೃಢಪಡಿಸಿದ್ದಾರೆ. ನಾವು 10 ಬೇಡಿಕೆಗಳನ್ನ ಇಟ್ಟಿದ್ದೀವಿ, ಅದಕ್ಕೆ ಅಮೆರಿಕ ಒಪ್ಪಿಗೆಯನ್ನ ಕೊಟ್ಟಿದೆ. ಹೀಗಾಗಿ ನಾವು ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ಅಂಶಗಳ ಬೇಡಿಕೆಗಳಿಗೆ ಅಮೆರಿಕ ಒಪ್ಕೊಂಡಿದೆ. ಇರಾನ್ ಮೇಲೆ ದಾಳಿ ನಿಂತ್ರೆ ನಾವು ಕೂಡ ದಾಳಿಯನ್ನ ನಿಲ್ಲಿಸ್ತೀವಿ, ನಾವು ಕೂಡ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್. ಕೊನೆಗೂ ಒಂದು ಸುದೀರ್ಘ ಮಹಾಯುದ್ಧಕ್ಕೆ ಅಲ್ಪ ವಿರಾಮ ಸಿಕ್ಕಂತಾಗಿದೆ. ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿಗೆ ಕೊಟ್ಟಿವೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಏನ್ ಸಿಗ್ತಾ ಇದೆ? 10 ಬೇಡಿಕೆಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ವೀಣಾ, ಇಡೀ ಜಗತ್ತು ಇವತ್ತು ಬೆಳಗ್ಗೆ 5:15 ಏನಾಗುತ್ತೆ ಅಂತ ತುಂಬ ಕಾತರದಿಂದ ಮತ್ತು ಕುತೂಹಲದಿಂದ ಮತ್ತು ತುಂಬ ಭಯದಿಂದ ನೋಡ್ತಾ ಇತ್ತು. ಯಾಕೆಂದರೆ ಯುದ್ಧ ನಡೀತಿದ್ದು 3 ದೇಶಗಳ ನಡುವೆ ಮಾತ್ರ, ಇರಾನ್, ಅಮೆರಿಕ ಮತ್ತು ಇಸ್ರೇಲ್. ಆದರೆ ಇದರ ಪರಿಣಾಮ ಇಡೀ ಜಗತ್ತಿಗೆ ತಟ್ಟಿತ್ತು. ಎಸ್ಪೆಷಲಿ
ಏನು ಮಧ್ಯಪ್ರಾಚ್ಯದ ರಾಷ್ಟ್ರಗಳಿದ್ದು ನಿಜಕ್ಕೂ ಶೇಕ್ ಆಗೋಗಿದ್ವು. ಇವತ್ತಿಗೆ 40ನೇ ದಿನ. ಸೊ 48 ಗಂಟೆಗಳ ಕಾಲ ಡೆಡ್ಲೈನ್ ಕೊಟ್ಟಿದ್ದು ಟ್ರಂಪು. ಇದು ಇವತ್ತು ಬೆಳಗ್ಗೆ 5ವರೆಗೆ ಮುಗಿಬೇಕಿತ್ತು. ಮಧ್ಯರಾತ್ರಿ ಸುಮಾರು 11ರಿಂದ 12 ಗಂಟೆ ಒಳಗಡೆ ಒಂದು ಸಂಧಾನ ಸಕ್ಸಸ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಆಸಿಫ್ ಮುನೀರ್ ಅವರು ಏನೋ ಸೇನಾ ಚೀಫ್ ಇದ್ರು, ಮಿಲಿಟರಿ ಚೀಫ್, ಅವರು ಮಧ್ಯಸ್ಥಿಕೆಯಲ್ಲಿ ಆಗಿದೆ ಅಂತ ಟ್ರಂಪ್ ಟ್ರೂತಲ್ಲಿ ಪೋಸ್ಟ್ ಮಾಡತಕ್ಕಂಥದ್ದು. ಸಂಧಾನ ಸಕ್ಸಸ್ ಆಗಿದೆ. ಸುಮಾರು 15 ದಿನ ನಾವೀಗ ಕದನ ವಿರಾಮವನ್ನು ಘೋಷಿಸ್ತಾ ಇದ್ದೀವಿ. ಕೇವಲ ನಾವಷ್ಟೇ ಅಲ್ಲ, ಇರಾನ್ ಕೂಡ ಕದನ ವಿರಾಮಕ್ಕೆ ಒಪ್ಪಿದೆ ಅಂತ. ಪ್ರಮುಖವಾಗಿ ಇರಾನ್ ಇಲ್ಲಿ 15 ಬೇಡಿಕೆಗಳನ್ನ ಇಟ್ಟಿದೆ. ಸದ್ಯಕ್ಕೆ ನಾವು 15 ಬೇಡಿಕೆಗಳನ್ನು ಒಪ್ಪಿದ್ದೇವೆ. ಮುಂದಿನ ನೆಕ್ಸ್ಟ್ ಮಾತುಕತೆಯಲ್ಲಿ ಏನೇನು ಆಗುತ್ತೆ ಅದನ್ನು ನೋಡ್ತೀವಿ ಅಂತ ಹೇಳಿದರೆ, ಪ್ರಮುಖವಾಗಿ ಇರಾನ್ ಇಟ್ಟಿರ್ತಕ್ಕಂಥ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿರ್ತಕ್ಕಂಥದ್ದು. ಇರಾನ್ನ ಬೇಡಿಕೆ ಏನು ಅಂತ ನೋಡೋದಾದರೆ, ಫಸ್ಟು ಇರಾನ್ ಮೇಲೆ ಏನು ದಾಳಿ ನಡೀತಿದೆ, ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು. ಮತ್ತು ಲೆಬನಾನ್ ಪ್ರಾಂತ್ಯದಲ್ಲಿ ಏನು ಹಿಜ್ಬುಲ್ಲಾ ಟೆರರಿಸ್ಟ್ ಇದ್ದರು ಅವ್ರ ಮೇಲೆ ದಾಳಿ ನಡೀತಿತ್ತು, ಮತ್ತು ಆ ದಾಳಿಯನ್ನು ನಿಲ್ಲಿಸ್ಬೇಕು ಎರಡನೇದು. ಮತ್ತು ಮೂರನೇದು ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ನಮ್ಮ ಫ್ರೆಂಡ್ಲಿ ದೇಶ, ಇರಾನ್ ಫ್ರೆಂಡ್ಲಿ ದೇಶಗಳ ಮೇಲೆ ಏನು ದಾಳಿ ನಡೀತಿತ್ತು ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ, ಮತ್ತು ಏನೇನು ನಷ್ಟ ಆಗಿದೆ ಆ ನಷ್ಟವನ್ನು ನೀವು ಭರಿಸಬೇಕು ಅಂತಕ್ಕಂಥದ್ದು. ಮತ್ತು ಅರ್ಮುಜ್ ಓಪನ್ ಮಾಡ್ತೀವಿ ಅಂತ ಹೇಳಿದರೆ, ಆದರೆ ಅರ್ಮುಜ್ನಲ್ಲಿ ಪ್ರತಿ ಹಡಗು ಕೂಡ $2 ಮಿಲಿಯನ್, ಅಂದರೆ ಪ್ರತಿ ಹಡಗಿಗೂ 18 ಕೋಟಿ ರೂಪಾಯಿ ಟ್ಯಾಕ್ಸ್ ತಗೊಳ್ತಾ ಇತ್ತು ಇರಾನ್. ಆ ಟ್ಯಾಕ್ಸನ್ನು ಅಂದರೆ ಅರ್ಧ 9 ಕೋಟಿ ಅಂದರೆ 50%ನ ಒಮನ್ ದೇಶಗಳಿಗೆ ಕೊಡ್ತೀವಿ ಅಂತ ಹೇಳಿದೆ. ಅದಕ್ಕೆ ಕೂಡ ಅಮೆರಿಕ ಒಪ್ಪಿದಂಗೆ ಕಾಣಿಸ್ತದೆ. ಇನ್ನು ಉಳಿದ 9 ಕೋಟಿಯಲ್ಲಿ ಅಂದರೆ ಪ್ರತಿ ಅಡುಗೆಗೆ ಏನು 18 ಕೋಟಿ ಕೊಡ್ತಾ ಇದ್ರು, ಅದರಲ್ಲಿ 9 ಕೋಟಿ ಇರಾನ್ ಇಟ್ಕೊಂಡು ಇನ್ನು 9 ಕೋಟಿನ ಒಮನ್ ಕೊಡುತ್ತೆ. ಆ 9 ಕೋಟಿಯಲ್ಲಿ ಇರಾನ್ಗೆ ಈ 40 ದಿನಗಳ ಯುದ್ಧದಲ್ಲಿ ಏನೇನು ನಷ್ಟ ಆಗಿದೆ, ಆ ನಷ್ಟ ಅಂದರೆ ರಿಪೇರಿ ಮಾಡಲಿಕ್ಕೆ, ಇರಾನ್ನ ರಿಪೇರಿ ಮಾಡಲಿಕ್ಕೆ ಸಾಕಷ್ಟು ರೀಕನ್ಸ್ಟ್ರಕ್ಷನ್ಸ್ ಮಾಡಬೇಕಾಗ್ತೇನೆ ನಾವು ನೋಡ್ತಾ ಇದ್ವಿ. ಇನ್ನು ಸಾಕಷ್ಟು ರೋಡ್ಗಳು ಹಾಳಾಗಿದೆ, ಬಿಲ್ಡಿಂಗ್ಗಳಾಗಿದೆ, ಏರ್ಪೋರ್ಟ್ಗಳು ಹಾಳಾಗಿದೆ, ಸೊ ನ್ಯೂಕ್ಲಿಯರ್ ಪ್ಲಾಂಟ್ಗಳಾಗಿದೆ, ಪವರ್ ಪ್ಲಾಂಟ್ಗಳು ಹಾಳಾಗಿದೆ, ಸೊ ವಾಟರ್ ಪ್ಯೂರಿಫಿಕೇಷನ್ ಪ್ಲಾಂಟ್ಗಳಾಗಿದೆ. ಈಗ ಸಾಕಷ್ಟು ನಷ್ಟ ಆಗಿದೆ. ಸುಮಾರು 30% ಇರಾನ್ ಸಂಪೂರ್ಣ ನಾಶ ಆಗಿದೆ. ಅದಕ್ಕೆ ನಾವು ಸಾವಿರಾರು ಕೋಟಿ ದುಡ್ಡು ಬೇಕು. ಹಾಗಾಗಿ ಈ ಹಡಗಿನಿಂದ ಬರ್ತಕ್ಕಂಥ ಟ್ಯಾಕ್ಸ್ ದುಡ್ಡು ಏನಿದೆ ಅದರಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಿ ಅಂತದ್ದು ಒಂದು. ಮತ್ತು ಇತರ ಏನು ನಷ್ಟ ಆಗಿದೆ ಅದು ಅಮೆರಿಕ ಭರ್ತಿ ಮಾಡಿಕೊಡ್ಬೇಕು ಆ ನಷ್ಟವನ್ನು ಅಂತ ಹೇಳಿದ್ದಾರೆ. ಆಮೇಲೆ ಮುಂದೆ ಯಾವತ್ತೂ ಕೂಡ ಇರಾನ್ ಮೇಲೆ ಮತ್ತು ಗಲ್ಫ್ ರಾಷ್ಟ್ರಗಳ ಮೇಲೆ ಅಮೆರಿಕ ಯುದ್ಧ ಮಾಡಬಾರ್ದು ಅಂತಕ್ಕಂಥ ಕಂಡೀಷನ್ ಹಾಕಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇರಾನ್ ಕಂಡೀಷನ್ ಹಾಕಿತ್ತು ಮೊದಲು ಏನು ಅಂದರೆ, ಇರಾನಲ್ಲಿರ್ತಕ್ಕಂತಹ ನ್ಯೂಕ್ಲಿಯರ್ ಎನ್ರಿಚ್ಡ್ ನ್ಯೂಕ್ಲಿಯರ್ ಅಂದರೆ ಸಂಸ್ಕರಿತ ನ್ಯೂಕ್ಲಿಯರ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕಂಡೀಷನ್ ಹಾಕಿತ್ತು. ಆ ಕಂಡೀಷನ್ಗಳ ಬಗ್ಗೆ ಈ ಸದ್ಯದ ಕದನ ವಿರಾಮದಲ್ಲಿ ಏನು ಸಂಧಾನದ ಮಾತುಕತೆ ಆಗಿದೆ ಆ ಅಂಶ ಪ್ರಮುಖವಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಇರಾನ್ ಬಳಿ ಅಣ್ವಸ್ತ್ರ ಏನಾದ್ರು ಇದ್ದರೆ ಅದು ಬೇರೆ ಕಡೆ ದಾಳಿ ಮಾಡಿ ನಾಶ ಮಾಡುವಂಥ ಸಾಧ್ಯತೆ ಇದೆ, ಮತ್ತು ತಾನು ಪ್ರಬಲ ರಾಷ್ಟ್ರವಾಗಿ ಬೆರೆಯುತ್ತೆ, ಇದರಿಂದ ಜಗತ್ತಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಪ್ರಮುಖವಾಗಿ ವಿಶ್ವಸಂಸ್ಥೆಯಲ್ಲಿ ಒಂದು ಮಂಡನೆ ಮಾಡಿ, ಅದು ಯುದ್ಧ ನಾನು ಯಾಕೆ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತೀನಿ ಅನ್ನೋದಕ್ಕೆ ಒಂದು ರೀಸನ್ ಕೊಟ್ಟಿದ್ರು. ಅದು ನ್ಯೂಕ್ಲಿಯರ್ ಇದೆ, ಅದನ್ನು ಸೀಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಯುದ್ಧ ಮಾಡ್ತಾ ಇದ್ದೀವಿ, ಜಗತ್ತಿಗೆ ಅಪಾಯ ಇರಾನು, ಸಾಕಷ್ಟು ಉಗ್ರಗಳನ್ನ ಪೋಷಣೆ ಮಾಡ್ತಾ ಇದೆ, ಹೆಜ್ಬುಲ್ಲಾ ಇರ್ಬೋದು, ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, 3 ಪ್ರಮುಖ ಉಗ್ರ ಸಂಘಟನೆಗಳೇ ಇದೆ ಮಧ್ಯಪ್ರಾಚ್ಯದಲ್ಲಿ. ಆ ಸಂಘಟನೆಗಳನ್ನ ಪೋಷಿಸ್ತಾ ಇದೆ ಮತ್ತು ಇಡೀ ಜಗತ್ತಿಗೆ ಅದೊಂದು ರೀತಿ ಕಂಟಕ. ಅಲ್ಲಿ ಸರ್ವಾಧಿಕಾರಿ ಆಡಳಿತ ಇರಬಾರ್ದು, ಅಲ್ಲಿ ಡೆಮಾಕ್ರಸಿ ಬರಬೇಕು, ಅಲ್ಲಿ ಅಂತ ಪ್ರಮುಖ ಡಿಮ್ಯಾಂಡ್ಗಳನ್ನಿಟ್ಟು ವಿಶ್ವಸಂಸ್ಥೆಗೆ ಹೋಗಿ ಅದು ಯುದ್ಧಕ್ಕೆ ಇಳಿದಿರ್ತಕ್ಕಂಥದ್ದು ಇಸ್ರೇಲ್ ಪರವಾಗಿ. ಹೀಗಾಗಿ ಪ್ರಮುಖ 10 ಬೇಡಿಕೆಗಳಿಗೆ ಇರಾನ್ ಒಪ್ಪಿದೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಕೂಡ ಪೋಸ್ಟ್ ಮಾಡಿದ್ದೇನೆ. ಪ್ರಮುಖವಾಗಿ ಶಹಬಾಜ್ ಶರೀಫ್ ಮತ್ತು ಆಸಿಫ್ ಮುನೀರ್ ಇವರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ನಾವು 15 ದಿನ ಯುದ್ಧ ಮಾಡಲ್ಲ, ಅರ್ಮುಜ್ನ ಓಪನ್ ಮಾಡ್ತೀವಿ ಅಂತ ಹೇಳಿದರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು, ಮೊನ್ನೆ ಟ್ರಂಪ್ ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಏನು, ಇರಾನ್ನ ಇಡೀ ನಾಗರಿಕತೆಯನ್ನೇ ನಾವು ಸರ್ವನಾಶ ಮಾಡ್ತೀವಿ ಅಂತಕ್ಕಂತಂದರೆ, ಎಲ್ಲೋ ಪರೋಕ್ಷವಾಗಿ ರಾತ್ರಿ ಒಂದು ಟ್ವೀಟ್ ಮಾಡಿದ್ರು ಲೇಟ್ ನೈಟು, ಎಲ್ಲೋ ಒಂದು ಕಡೆ ಅಂದರೆ ಇಡೀ ನಾಗರಿಕತೆಯನ್ನು ನಾವು ಸರ್ವನಾಶ ಮಾಡ್ತೀವಿ ಅಂದರೆ ಅರ್ಥ ನ್ಯೂಕ್ಲಿಯರ್ ವೆಪನ್ನ ಬಳಸ್ತೀವಿ ಅಂತ. ಒಂದು ರೀತಿ ಏನಾದರೂ ಅಣುಬಾಂಬ್ ಏನಾದರೂ ದಾಳಿ ಮಾಡಿದರೆ ನಿಜಕ್ಕೂ ದೊಡ್ಡ ಆಘಾತಕಾರಿ ಆಗ್ತಿತ್ತು. ಯಾಕಂದರೆ ಅಣುಬಾಂಬ್ನ ಎಫೆಕ್ಟ್ ಎಷ್ಟಿದೆ ಅಂತಕ್ಕಂಥದ್ದು ನಾವು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಮಹಾಯುದ್ಧದಲ್ಲಿ ನಡೆತಕ್ಕಂಥ ದಾಳಿಯನ್ನು ಗಮನಿಸ್ಬೋದು. ಇವತ್ತಿಗೂ ಕೂಡ ಅಲ್ಲಿ ಸಾಕಷ್ಟು ಹುಟ್ಟುವಂಥ ಮಕ್ಕಳಿಂದ ಕೂಡ ಸಾಕಷ್ಟು ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ. ಅಂದರೆ ಅಣುಬಾಂಬ್ ದಾಳಿ ಎಷ್ಟರ ಮಟ್ಟಿಗೆ ಸುಮಾರು 4-5 ದಶಕಗಳ ಕಾಲ ಕಳೆದರೂ ಕೂಡ ಎಷ್ಟು ಮಟ್ಟಿಗೆ ದುಷ್ಪರಿಣಾಮ ಇರುತ್ತೆ ಅನ್ನೋದು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ 3 ದೇಶಗಳು ಒಂದು ರೀತಿ ಸಂಧಾನ ಮಾಡುವಲ್ಲಿ ಒಂದಿಷ್ಟು ಸಕ್ಸಸ್ ಆಗಿದೆ. ಇದರಿಂದ ಭಾರತ ಮತ್ತು ಇತರ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪ್ರಮುಖವಾಗಿ ಅನುಕೂಲ ಆಗಿದೆ. ಅದೇನು ಅಂತ ನೋಡ್ತಾ ಹೋಗೋದಾದರೆ, ಭಾರತಕ್ಕೆ ಆಲ್ರೆಡಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಆಟೋಗಳೆಲ್ಲ ಕ್ಯೂ ನಿಲ್ತಾಯಿತ್ತು, ನಾವು ನೋಡ್ತಾ ಇದ್ವಿ. ಸದ್ಯಕ್ಕೆ ಈಗ 15 ದಿನ ಅರ್ಮುಜ್ ಜಲಸಂಧಿ ಓಪನ್ ಆಗಿರೋದ್ರಿಂದ ವೀಣಾ ಹಡಗುಗಳು ಸರಾಗವಾಗಿ ಭಾರತಕ್ಕೆ ಬರುತ್ತೆ. ಮೋಸ್ಟ್ಲಿ ಇನ್ನೊಂದು 4-5 ದಿನದಲ್ಲಿ, ಅಂದರೆ 3 ದಿನ ಬೇಕು ಹಡಗುಗಳು ಬರೋದಕ್ಕೆ. ಸೊ ಒಂದಿಷ್ಟು ಮತ್ತೆ ಈಗ ಅಲ್ಲಿ ಲೋಡಿಂಗು ಆ ಥರದ್ದೆಲ್ಲ ಪ್ರೋಸೆಸ್ ಆಗಬೇಕಾಗತ್ತೆ. ಆ ಪ್ರೋಸೆಸ್ ಆಗೋದಕ್ಕೆ ಒಂದು 4-5 ದಿನ ಟೈಮ್ ತಗೊಳುತ್ತೆ. ಮೋಸ್ಟ್ಲಿ ವಾರದೊಳಗಡೆ ಕರ್ನಾಟಕ ಮತ್ತು ಭಾರತದಲ್ಲಿ ಏನೋ ಆಟೋ ಗ್ಯಾಸ್ ಸಮಸ್ಯೆ ಅದು ಅದೊಂದು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇರಲಿಲ್ಲ ವೀಣಾ ಹೋಟೆಲ್ಗಳಲ್ಲಿ. ಇವತ್ತು ಕೂಡ ನಾವು ದೋಸೆ, ಪೂರಿ, ಚಪಾತಿ ಅಂತ ಪದಾರ್ಥಗಳನ್ನ ಮಾಡ್ತಾ ಇಲ್ಲ. ಬಹುತೇಕ ಹೋಟೆಲ್ಗಳಲ್ಲಿ
ಸೌದೆ ಒಲೆ ಯೂಸ್ ಮಾಡ್ತಾಯಿದ್ರು. ಆ ಥರದ ಸಮಸ್ಯೆಗಳು ಕೂಡ ಕಚ್ಚಾ ತೈಲ ಕ್ರೂಡ್ ಆಯಿಲ್ನ ಜಾಸ್ತಿ ಪ್ರಮಾಣದಲ್ಲಿ ಸಪ್ಲೈ ಮಾಡಿದರೆ ಇಲ್ಲಿರ್ತಕ್ಕಂಥ ಸ್ಟಾಕನ್ನು ಜಾಸ್ತಿ ರಿಲೀಸ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ, ಮಾಡ್ತಾರೆ 100%. ಹಾಗಾಗಿ ಹೋಟೆಲ್ಗಳಿಗೆ ಏನು ನಷ್ಟ ಆಗ್ತಾಯಿತ್ತು ಅದು ಒಂದಿಷ್ಟು ಸಮಸ್ಯೆ ಸದ್ಯದಲ್ಲಿ 4-5 ದಿನದಲ್ಲೇ ಸರಿ ಹೋಗೋಂಥ ಚಾನ್ಸಸ್ ಇದೆ. ಮತ್ತು ಸದ್ಯಕ್ಕೆ ಅದೇ ಡೊಮೆಸ್ಟಿಕ್ ಸಿಲಿಂಡರ್ಗೆ ಏನು ಸಮಸ್ಯೆ ಇರಲಿಲ್ಲ, ಅದ್ರ ಪಾಡಿಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ತೈಲ ನಾವು ಮತ್ತೆ ಪೆಟ್ರೋಲು ಡೀಸೆಲ್ ಬೆಲೆ ನೋಡೋದಾದರೆ 2 ಖಾಸಗಿ ಕಂಪನಿಗಳು ಶೆಲ್ಲು ಮತ್ತು ಇನ್ನೊಂದು ಕಂಪನಿ ಸಾಕಷ್ಟು ಪೆಟ್ರೋಲ್ ಪ್ರಮಾಣವನ್ನು ಡೀಸೆಲ್ ಪ್ರಮಾಣವನ್ನು ಬೆಲೆಯನ್ನು ಏರಿಕೆ ಮಾಡಿದ್ದು. ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತಾರೋ ಇಲ್ಲ ನೋಡ್ಬೇಕು. ಯಾಕೆಂದರೆ ಈಗ ಸಪ್ಲೈ ಜಾಸ್ತಿ ಆದರೆ ಒಂದಿಷ್ಟು ರೇಟ್ ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಮತ್ತು ಶೇರ್ ಮಾರ್ಕೆಟ್ ನೋಡೋದಾದರೆ ಸುಮಾರು ಭಾರತದ ಶೇರ್ ಮಾರ್ಕೆಟ್ ನೋಡಿದ್ರೆ 40 ಲಕ್ಷ ಕೋಟಿಯಷ್ಟು ನಷ್ಟ ಆಗಿತ್ತು. ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧದ ಪರಿಣಾಮ ಆಗಿ. ಸೊ ಶೇರು ಮಾರ್ಕೆಟ್ ಸ್ವಲ್ಪ ಚೇತರಿಕೆ ಕಾಣುವಂಥ ಸಾಧ್ಯತೆ ಇದೆ. ಬಹುತೇಕವಾಗಿ ನೋಡಿದ್ರೆ ಭಾರತದ ಆರ್ಥಿಕತೆ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿತ್ತು ಯುದ್ಧದ ಪರಿಣಾಮ ಆಗಿ. ಹಾಗಾಗಿ ಈ ಸದ್ಯಕ್ಕೆ 15 ದಿನ ಕದನ ವಿರಾಮ ಘೋಷಿಸೋದ್ರಿಂದ ಆರ್ಥಿಕ ಸಂಕಷ್ಟ ಭಾರತ ಸೇರಿ ಇತರೆ ಗಲ್ಫ್ ರಾಷ್ಟ್ರಗಳೇನಿದೆ ಅಲ್ಲಿ ಒಂದಿಷ್ಟು ಆರ್ಥಿಕ ಸಂಕಷ್ಟಗಳು ಕಡಿಮೆ ಆಗೋಂಥ ಚಾನ್ಸಸ್ ಇದೆ. ಪ್ರಮುಖವಾಗಿ ಇಲ್ಲಿ 15 ದಿನ ಆದಮೇಲೆ ಏನಾಗುತ್ತೆ ಅನ್ನೋದು ಗಮನಿಸಿದಾದರೆ ಅಮೇರಿಕ ಪ್ರಮುಖವಾಗಿ ಡಿಮ್ಯಾಂಡ್ ಇಟ್ಟಿದ್ದು ನ್ಯೂಕ್ಲಿಯರ್ನ ಇರಾನ್ ಬಳಿ ಇರತಕ್ಕಂಥ ನ್ಯೂಕ್ಲಿಯರ್ನ ಸರೆಂಡರ್ ಮಾಡಬೇಕು ಅಂತದ್ದು. ಆ ಸರೆಂಡರ್ಗೆ ಇರಾನ್ ಒಪ್ಪುತ್ತಾ ಇಲ್ಲ ಅನ್ನೋದು ಪ್ರಮುಖ ಘಟ್ಟ ಆಗುತ್ತೆ. ಹಾಗಾಗಿ 15 ದಿನಗಳ ನಂತರ ಯಾವುದೆಲ್ಲ ಬೆಳವಣಿಗೆಗಳಾಗುತ್ತೆ ನೋಡಬೇಕು. ಸದ್ಯಕ್ಕೆ ನೋಡೋದಾದರೆ ಒಂದು ಲೆವೆಲ್ಗೆ ಓಕೆ ಎಲ್ಲೋ ಇರಾನ್, ಯಾಕೆಂದರೆ ಕಳೆದ 40 ದಿನಗಳಿಂದ ಕೂಡ ಮೊಂಡಾಟ ಹಿಡಿದಿತ್ತು ನಾನು ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ನ ಸರೆಂಡರ್ ಮಾಡಲ್ಲ ಅಂತಕ್ಕಂಥದ್ದು. ಮತ್ತು ಹರ್ಮುಜ್ ಏನಾದರೂ ಬಂದ್ ಮಾಡಿದ್ರೆ ಇನ್ನೊಂದು ಕಡೆ ಹೌತಿ ಉಗ್ರರನ್ನ ಬಿಟ್ಬಿಟ್ಟು ಬಾಬಾ ಅಲ್ ಮಂಡೇದ್ ಏನು ಜಲಸಂಧಿ ಇತ್ತು ಆ ಜಲಸಂಧಿಯನ್ನು ಬಂದ್ ಮಾಡಿ ಸಾಕಷ್ಟು ತೈಲಾಭಾವ ಮತ್ತು ಸರಕು ಸರಂಜಾಮುಗಳೇನು ಸಾಗಣೆ ಆಗ್ತಿತ್ತು ಅದನ್ನು ಬಂದ್ ಮಾಡೋದಕ್ಕೆ ಭಾರಿ ಪ್ರಯತ್ನ ಮಾಡಿತ್ತು. ಹೀಗಾಗಿ ಇರಾನ್ ಒಂದರಿಂದನೇ ಹರ್ಮುಜ್ ಜಲಸಂಧಿ ಇತ್ತು. ಇರಾನ್ನಲ್ಲಿ ಉತ್ಪಾದನೆ ಆಗುವಂಥ ಸುಮಾರು 90% ತೈಲ ಸಾಗಣೆ ಆಗ್ತಿದ್ದು ಹರ್ಮುಜ್ ಜಲಸಂಧಿಯಿಂದ. ಅಂದರೆ ಜಗತ್ತಿಗೆ 20% ಸಪ್ಲೈ ಆಗ್ತಿತ್ತು. ಆ 20% ಕಡಿಮೆ ಆಗಿರೋ ಪರಿಣಾಮ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ನಾವು ಗಮನಿಸ್ತಾ ಇದ್ವಿ. ಇನ್ನೊಂದು ಮತ್ತು ಈ ಕಡೆ ಬಾಬಾಲ್ ಮಂಡೇದ್ ಜಲಸಂಧಿ ಏನಿತ್ತು ಅದಕ್ಕೆ ಒಂದು ರೀತಿ ಅದು ಕೂಡ ಬಂದಾಗುವಂತಹ ಆತಂಕ ಇತ್ತು. ಈಗ ಆ ಆತಂಕ ಕೂಡ ಸದ್ಯಕ್ಕೆ ದೂರ ಆಗಿದೆ. ಯಾಕೆಂದರೆ ಈಗ ಇರಾನ್ನೇ ಕದನ ವಿರಾಮಕ್ಕೆ ಒಪ್ಪಿರೋ ಕಾರಣ ಏನು ತನ್ನ ಫ್ರಾಕ್ಸಿ ವಾರ್ಗಳನ್ನ ಮಾಡ್ತಾ ಇತ್ತು ಉಗ್ರರನ್ನ ಯೂಸ್ ಮಾಡಿಕೊಂಡು, ಅದೆಲ್ಲ ಮೋಸ್ಟ್ಲಿ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣ ಕಾಣುತ್ತೆ. ಮತ್ತು ಇರಾನ್ನಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ಆರ್ಥಿಕ ನಷ್ಟ ಏನಿದೆ ಆ ಆರ್ಥಿಕ ನಷ್ಟವನ್ನು ಸಹಿಸಲಾರದ ಮಟ್ಟಕ್ಕೆ ಇರಾನ್ ಬಂದಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಈ ಸಂಧಾನಕ್ಕೆ ಒಪ್ಪಿರೋದು ನೋಡಿದರೆ ಬಹುತೇಕ ಕ್ಷಿಪಣಿಗಳನ್ನು ದಾಳಿ ಮಾಡ್ತಾ ಇತ್ತು, ಡ್ರೋನ್ಗಳನ್ನ ದಾಳಿ ಮಾಡ್ತಾ ಇತ್ತು, ಸಾವಿರಾರು ಕೋಟಿಯನ್ನು ಕಳ್ಕೊಂಡಿದೆ ಇರಾನು. ಹೀಗಾಗಿ ಎಲ್ಲೋ ಒಂದು ರೀತಿ ಆರ್ಥಿಕ ಸಂಕಷ್ಟ ಇದೆ. ಇನ್ನೊಂದು ಕಡೆ ಮಿಲಿಟ್ರಿಯ ಟಾಪ್ 1, 2, 3, 4 ಏನು ಟಾಪ್ ಲೀಡರ್ಸ್ ಇದ್ದರು ಸೇನೆಯಲ್ಲಿ, ಅವರೆಲ್ಲರನ್ನೂ ಕೂಡ ಅಮೇರಿಕ ಹೊಡೆದಾಕಿತ್ತು. ಇನ್ನೊಂದು ಕಡೆ ನೋಡ್ಬೇಕು ನಾವೀಗ ಕಮೇನಿ ಮಗ ಮೊಜ್ತಬಾ ಕಮೇನಿ ಕೂಡ ಕೋಮಕ್ಕೆ ಹೋಗಿದ್ದಾರೆ. ಅವರು ಕಂಡೀಷನ್ನೇ ಸರಿ ಇಲ್ಲ ಅನ್ನೋ ಲೆವೆಲ್ಗಿದೆ. ಒಂದು ಕಡೆ ಟ್ರಂಪ್ ಹೇಳ್ತಾ ಇದ್ರು ಮೊಜ್ತಬಾ ಬದುಕೇ ಇಲ್ಲ, ಉಳಿದೇ ಇಲ್ಲ, ಆಲ್ಮೋಸ್ಟ್ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಇರಾನ್ ಸಂಧಾನಕ್ಕೆ ಒಪ್ಪಿರೋದು ನೋಡಿದರೆ ಎಲ್ಲೋ ಒಂದು ರೀತಿ ಸೋತಿರೋ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಯಾಕೆಂದರೆ ಸೇನೆಗೊಬ್ಬರು ಸರ್ವಾಧಿಕಾರಿ ಬೇಕು, ಅವರು ಏನು ಮೊಜ್ತಬಾ ನೋಡ್ರೆ ಹಾಸಿಗೆ ಹಿಡ್ದು ಈ ರೀತಿ ಆಗಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ರೀತಿ ದಿಕ್ಕು ಕಾಣ್ದಂಗೆ ಆಗಿದೆ ಇನ್ ಕೇಸ್. ಯಾಕೆಂದರೆ ಕಳೆದ 48 ಗಂಟೆಯಲ್ಲಿ ಸಾಕಷ್ಟು ಎಚ್ಚರಿಕೆಗಳು ಬಂದಿದೆ. ಮೊನ್ನೆ ಟ್ರಂಪ್ ಭಾಷಣ ಮಾಡ್ತಾ ಸುಮಾರು 83 ನಿಮಿಷ ಹತ್ತತ್ರ 1.5 ಗಂಟೆ ಭಾಷಣ ಮಾಡಿದ್ರು. ಇರಾನ್ನ ನಾಗರಿಕತೆಯನ್ನೇ ಸರ್ವನಾಶ ಮಾಡ್ತೀವಿ ನಮ್ಮನ್ನು ಏನು ಅಂದ್ಕೊಂಡಿದ್ದಾರೆ ಅಂತ. ಹಾಗಾಗಿ ಅಮೇರಿಕದ ಈ ಏನು ಭಯಾನಕ ಬೆದರಿಕೆ ಅಥವಾ ಎಚ್ಚರಿಕೆ ಅಂತ ಏನು ಹೇಳ್ತೀವಿ, ಈ ಎಚ್ಚರಿಕೆಗೆ ಇರಾನ್ ಎಲ್ಲ ಒಂದು ರೀತಿ ಮಣಿದಿದೆ ಅಂತ ಅನಿಸುತ್ತೆ ಸದ್ಯಕ್ಕೆ. ಬಟ್ 15 ದಿನ ಆದಮೇಲೆ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗತ್ತೆ ವೀಣಾ. ಥ್ಯಾಂಕ್ ಯು.